ನಮ್ಮನ್ನೆಲ್ಲ ಅಧೋಗತಿಗೆ ನುಗ್ಗುವ ಸಂತು ಎದ್ದು ಕಾಣುತ್ತೆ ಮಾವನ ಕಣ್ಣಿನ ನೋಟದಲ್ಲಿ. ನೀ ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಏನಣ್ಣ, ಏನು ಮಾತಾಡ್ತಿದ್ಯಾ ನೀನು? ನೀನು ಹೇಳಿದ ಹಾಗೆ ಕೇಳ್ಕೊಂಡಿದ್ದಿರೋದಕ್ಕೆ ನಾನೇನು ಬೆರಳು ಚಿಪ್ಪುವ ಮಗು ಅಲ್ಲ. ನಾನೀಗ ಬೆಳೆದವಳು. ಈ ಸಮಾಜದ ಆಗು ಹೋಗುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೀಗ ಕಲಿತ ನಾರಿ. ತಂಗಿಯಮ್ಮ, ನೀನು ಮದುವೆ ಆಗುತ್ತೀನಿ ಎಂದು ಒಂದೇ ಒಂದು ಸಾರಿ ಅಣ್ಣನ ಮುಂದೆ ಹೇಳಿದರೆ ಇದೇ ಊರಿನ ಸಾವಯವ ಕೃಷಿಕ ನಿರಾಕರಿ ಶಿವಾನಂದರ ಮಗನ ಜೊತೆ ಅದ್ದೂರದಿಂದ ಮದುವೆ ಮಾಡಿ ಕೊಡ್ತಿದ್ದಲ್ಲಮ್ಮ. ಈ ಅಣ್ಣನ ಕನಸನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ನಿನ್ನ ಸುಖ ಸಂತೋಷಕ್ಕೆನ್ನುತ್ತಿರುವ ಇವೆರಡು ಜೀವಿಗಳು ನಿನ್ನ ಅಣ್ಣಂದಿರಿನ ಬದುಕಿದ್ದಾರನ್ನೋದು ಮರೆತು ಬಿಟ್ಟಿಯಲ್ಲಮ್ಮ, ಮರೆತೇ ಬಿಟ್ಟಿಯಲ್ಲಮ್ಮ. ಈ ಸಮಾಜವೇ ಹೀಗೆ. ಹೆಣ್ಣು ಅನ್ನೋದ್ರೆ ತಮ್ಮ ಕೈ ಗೊಂಬೆಯಾಗಿ ನಂಗೆ ತಿಳ್ಕೊಂಡಿದ್ದಾರೆ. ಚಿಕ್ಕವಳಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ, ಬೆಳೆದ ಮೇಲೆ ಗಂಡನ ಆಶ್ರಯದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಮಕ್ಕಳ ಆಶ್ರಯದಲ್ಲಿ, ಒಟ್ಟಿನಲ್ಲಿ ಅವ್ರು ಹೇಳಿದಾಗೆ ಕೇಳಿಕೊಂಡು ಬಿದ್ದರು ಅಂತ ಹೇಳ್ತಾರೆ. ಕೇಳಿಕೊಂಡು ಬಿದ್ದರು ಅಂತ ಮೂರ್ಖ ಹೆಣ್ಣು ನಾನಲ್ಲ. ನಾನೀಗ ಮದುವೆ ವಯಸ್ಸಿಗೆ ಬಂದಿದ್ದೀನಿ. ಅದಕ್ಕಾಗಿ ನಾನು ಮೆಚ್ಚಿದ ವರನ ಜೊತೆಗೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಜೊತೆಗೆ ಬದುಕಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಅಣ್ಣ, ನೀನು ಕೇಳುತ್ತಿರುವ ಒಂದೊಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರವಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವನ್ನು ಸುಳ್ಳೆಂದು ಬಗಳಿದರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಹುಟ್ಟಿರುವುದೇ ಈ ಕೂಸು. ಮತ್ಯಾವ ಸಾಕ್ಷಿ ಬೇಕು ಲೇ ಮಗನೇ ನಿನಗೆ? ಏ ದೇವ ಮಾರುತೇಶ್ವರ, ಸುತ್ತ ಹತ್ತು ಹಳ್ಳಿಗೆ ಮಾದರಿ ಆದ ಈ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆ, ಎಲ್ಲಿಗೆ ತಂದೆ? ಸ್ವಾತಂತ್ರ್ಯ ಹೋರಾಟಗಾರರ ಮನೆತನಕ್ಕೆ ಕುಂದು ತಂದೆ ಅಲ್ಲ. ಈ ಸ್ವಾಭಿಮಾನಿಯ ಪ್ರಗತಿಪರ ಮನೆತನಕ್ಕೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತೆ ಆಯ್ತಲ್ಲ ತಂದೆ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು. ಹೊರಟು ಹೋಗಲ್ಲ ಬಂದಿಲ್ಲ ಮಿಸ್ಟರ್ ರಮಣ. ಅಲ್ಲ 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 ಮಾಮಾಶ್ರೀ. ಏ ಚಾರ್ಯ, ತಗೊಳ್ರಿ ಅಪ್ಪ, ನೀವು ಸಿಗ್ನಲ್ ಮಾಡಿರೋ ಕೈಲ. ಹಾಡು ಯಾರು ನೋಡು, ಕಾಣುತ್ತಿರೋದು ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ಸಂಪತ್ತನೆಲ್ಲ ನಿನ್ನ ತಂದೆ ತಾಯಿಂದರು ನಿನ್ನ ತಂಗಿ ಸಿಂಚನಾಳ ಹೆಸರೇ ಬರೆದಿಟ್ಟವಿಲ್. ಅದು ಈಗ ಸೀದಾ ನನ್ನ ಹೆಸರೇ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿಯಮ್ಮ, ಇದೇ ನಮ್ಮ 12 ತಲೆಮಾರು ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗಳಾಗಿ ನೀನು ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ಮಗಳು ಹುಚ್ಚಳೆಂದು ಮೋಹದಲ್ಲಿ ಅಜ್ಜ ಮುತ್ತಜ್ಜರದವರು ಬೆಳೆಸಿದ ಆಸ್ತಿ ಅಂತಸ್ತು ಇಡೀ ಸಂಪತ್ತಲ್ಲೆಲ್ಲ ನಿನ್ನ ಹೆಸರಲ್ಲೇ ಬರೆದಿದ್ದಕ್ಕೆ ನೀನು ಯಾವಾಗ ಒಂದು ಬೀದಿ ಬಿಕಾರಿ ಹೆಸರಲ್ಲೇ ಬರೆದಿ ಕೊಟ್ಟಿಯಲ್ಲಮ್ಮ. ಯಾವಾಗ ಒಂದು ಬೀದಿ ಬಿಕಾರಿ ಹೆಸರಲ್ಲೇ ಬರೆದಿ ಕೊಟ್ಟಿಯಲ್ಲ. ಇದು ನನ್ನ ಹೆಸರಿನಲ್ಲಿ ಬರೆದಿರುವ ಬಿಲ್. ಇದು ಯಾವ ರೀತಿಯಾಗಿ ಉಪಯೋಗ ಮಾಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಲಿ ಬಿಡು ತಂಗಿ, ಅದು ಆಸ್ತಿ ಅಂತಸ್ತು ಯಾವುದು ಬೇಡ. ಎಲ್ಲದಕ್ಕಿಂತ ಮಿಗಿಲಾಗಿ ನೀನು ಬೇಕಮ್ಮ, ಬಂಗಾರದಂತ ತಂಗಿ ಬೇಕಮ್ಮ, ತಂಗಿ ಬೇಕು. ಹೌದು ತಾನೆ?
ಹೀಗಿದ್ದ ಮೇಲೆ ನನ್ನ ಗಂಡ ಹೇಗೆ ಹೇಳ್ತಾನೋ ಅದೇ ರೀತಿ ಅಣ್ಣ ತಮ್ಮಂದ್ರಿಬ್ರು ಅವ್ರು ಹೇಳಿದ ಹಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಇರಬೇಕು ಅಂದು ಇಲ್ಲ, ನಮಗೆ ಹೇಳದೆ ಕೇಳದೆ ಹೊರಟು ಹೋಗ್ಬೇಕು. ಯಾಕಂದ್ರೆ ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ, ಎಲ್ಲಿ ಆದ್ರೂ ಹೋಗಿ ಆರಾಮಾಗಿರ್ಬೋದು. ನನ್ನದೇನೋ ಅಭ್ಯಂತರವಿಲ್ಲ. ತಂಗಿಯಮ್ಮ, ಎಷ್ಟು ಸರಿಸಾಗಿ ಹೇಳಿದೆಮ್ಮ, ಎಷ್ಟು ಸರಿಸಾಗಿ ಹೇಳಿದೆ. ನೀನು ಚಿಕ್ಕವಳಿದ್ದಾಗ ತಾಯಿಲ್ಲದ ಕೊರಗು ಬರಬಾರದೆಂದು ತಲೆ ಬಾಚಿ ಹೆಣಲು ಹಾಕಿ ಚಂದಮಾಮನ ತೋರಿಸುತ್ತಾ ನಿನ್ನನ್ನು ಊಟ ಮಾಡಿಸಿ ತಾಯಿ ಸ್ಥಾನ ಕೊಟ್ಟಿ, ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹಗಲ ಮೇಲೆ ಹೊತ್ತು ಹಗಲಿರಲು ರಕ್ಷಿಸಿ ಒಬ್ಬ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ತಂಗಿ ಕಾಲೇಜ್ ಕಲಿತು ಬರಲೆಂದು ಹಗಲು ರಾತ್ರಿ ಮಳೆ ಬಿಸಿಲು ಗಾಳಿ ಯಾವುದು ರಕ್ಷದೆ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ನನ್ನು ಓದಿಸಿದೆ. ಇದನ್ನೆಲ್ಲ ಮರೆತೇ ಬಿಟ್ಟೆ ನಮ್ಮ, ಇದನ್ನೆಲ್ಲ ಮರೆತೇ ಬಿಟ್ಟೆ. ನೋಡು ತಂಗಿಯಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂದ ತಕ್ಷಣ ಅಂಗ ಎಂದು ಮರಿಬಾರದಮ್ಮ, ಅಂಗ ಎಂದು ಮರಿಬಾರದು. ಏಯ್, ಇಲ್ಲ ಸಲದ ಅವಳು ತಲೆಯೊಳಗೆ ತುಂಬಿ ಅವಳ ಮನಸ್ಸು ಬದಲಾಯಿಸಬೇಕಂದರೆ ನಿನ್ನದು ಹುಚ್ಚತನ. ಲೇ ವಜ್ರ, ನೀ ಯಾವ ಜನ್ಮದವರೇ ನೀನು? ಏನು ನನ್ನ ಎದುರಿನಲ್ಲಿ ನನ್ನ ಗಂಡನಿಗೆ ಕೆನ್ನಿಗೆ ಹೊಡೆಯಲು ಹೋಗ್ತಿದೀಯ? ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಈ ನಿನ್ನ ಮುಖ ನನಗೆ ತೋರಿಸಬೇಡ. ಹೊರಟೋಗು ಈ ಮನೆಯಿಂದ ಮೊದಲು. ತಂಗಿಯಮ್ಮ, ತಂಗಿ ಕೊಟ್ಟ ಕಾಣಿಕೆ ಕಬ್ಬಾಳ ಮುಖ್ಯವೇ. ಅಣ್ಣ, ಮುಂದೆ ಮಾತಾಡಬೇಡ. ಇನ್ನೊಂದು ಸಾರಿ ತಂಗಿಯಮ್ಮ ಅಂತ ಹೇಳಿದ್ರಿ ಅದೇ ಪರಿಣಾಮ ನೆಟ್ಟಿಗಿರುವುದಿಲ್ಲ. ನಿನಗೆ ಅಣ್ಣ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಮೊದಲು ಈ ಮನೆ ಬಿಟ್ಟು ಹೊರಟೋಗು. ದಣ್ಯರ ಮೊದಲು ಈ ಕೆಲಸ ಮಾಡ್ರಿ. ನಮ್ಮ ಸಿಂಚನ ಅವ್ರು ಹೇಳ್ದಂಗ ಈ ಮಗನ್ನ ಹೊರಗೆ ಹಾಕಿರ್ಲ. ಹಲೋ ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಐತಲ್ಲ. ಯಾಕೋ ಇನ್ನ ಇಲ್ಲೇ ನಿಂತೀಯ? ಹಾರಾಟ ಹೋಗಲೇ ಮೊದಲ ಇಲ್ಲಿಂದ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುಂದೆ ನಿನಗೊಂದು ಮಾತು ಹೇಳಿಕ್ ಹೋಗುತ್ತೇನೆ. ನನ್ನ ತಮ್ಮ ಹೊಲೆಯ ಬಂದರೆ ನಿನ್ನ ಹರಿದು ತಿನ್ನುತ್ತಾನ ನಿನ್ನ ಹೊಲಸ ದೇಹವನ್ನು. ಹರಿದು ತಿನ್ನುತ್ತಾನ? ಮೊದಲು ನೀನು ಇಲ್ಲಿಂದ ತೊಲಗು. ಲೇ, ಆ ಹೊಲಸು ನಾಯಿ ಹೆಸರು ಎತ್ತ ಬೇಡ ಈ ನನ್ನ ಅರಮನೆಯಲ್ಲಿ. ಸುಮ್ಮನೆ ಹೊರಟು ಹೋದರೆ ಸರಿ ಮಗನೇ, ಇಲ್ಲಂದ್ರೆ ಬೀದಿ ನಾಯಿಗೆ ಹೊಡೆದಂಗ ಹೊಡೆದು ಸಾಯಿಸಿ ಬಿಡುತ್ತೇನೆ ಮಗನೇ ನಿನಗೆ. ಏ ವಜ್ರಕಾಂತ್, ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ. ಈ ಮೋಸ ವಂಚನೆಯಿಂದ ಬಡಬಗ್ಗರು ರಾಕ್ಷಸ ಬುದ್ಧಿಯನ್ನು ಬಿಟ್ಟರೆ ಸರಿ, ಇಲ್ಲವಿದ್ದರೆ ನನ್ನ ತಮ್ಮ ಹುಲಿಯನಿಂದಲೇ ನಿನ್ನ ದರ್ಪಕ್ಕೆ ಅಂತೆ ಮಾಡುತ್ತೇನೆ ಮಗನೇ, ಹುಷಾರ್. ಮೊದಲು ನೀನು ಹುಟ್ಟಿರೋ ಬಟ್ಟೆ ಬಿಚ್ಚಿ ಹೊರಟು ಹೋಗಲೇ. ತಂಗಿಯಮ್ಮ, ನೀನಾದರೂ ಈ ಸುಖ ಸಂತೋಷದಿಂದ ಈ ಮನೆಯಲ್ಲಿ ಬಾಳೆ ಬದುಕಬೇಕಮ್ಮ. ನಾನು ಬರುತ್ತೀನಿ. ಎಲೇ ರಾಮ್ಯ, ಎಷ್ಟು ಸುಲಭವಾಗಿ ಹೊಂಟೆ ಮಗನೇ. ನೀನು ಹುಟ್ಟಿರೋ ವಸ್ತು ವೈಡೂರ್ಯ ಈ ಮನೆಗೆ ಸೇರಿತು ಅಂದರೆ ನನಗೆ ಸೇರಬೇಕಾಗಿತ್ತು. ಅವೆಲ್ಲನೂ ಕಳಿಸಿ ಬಿಚ್ಚಿಟ್ಟು ಹೊರಟು ಹೋಗಲೇ ಇಲ್ಲಿಂದ.
ಅಷ್ಟೇ ಅಲ್ಲದೆ ಹೆಣಕು ಎತ್ತಿ ಹಸಿರು ಟವಲ್ ಹಾರಿಸಿ ಈ ನಾನೇ ರೈತ ಸಂಘದ ಅಧ್ಯಕ್ಷನನ್ನು ಬೆರೀತಿದೆಯಲ್ಲ, ಆ ಹಸಿರು ಟವೆಲ್ ನನ್ನ ಸ್ವಂತು. ಅವೆಲ್ಲನೂ ಕಳಿಸಿ ನನ್ನ ಪಾದಕ್ಕೆ ಅರ್ಪಣೆ ಮಾಡಿ ಹೊರಟು ಹೋಗೋ ಮಗನೇ ಈ ಮನೆಯಿಂದ. ಕೂರು ರಾಕ್ಷಸವಿದೆ, ಸದಾ ರೈತನ ಬಿಂಬಿತ ಈ ಹಸಿರು ಟವೆಲ್ ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟ ಆಗಲಿಲ್ಲವೇ? ನೀನೇ ಹೇಳು ದೇವಾ, ನೀನೇ ಹೇಳು. ಈ ಹಸಿರು ಟವೆಲ್ ಈ ಕೂರಿ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೇ? ಇದು ನಂಗ ಸುಖ ಸಂತೋಷಕ್ಕೆ ಎನ್ನುತ್ತಿರುವ ಬಾಳಬೇಕಾದರೆ ನಾನು ಇವನು ಹೇಳಿದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥಕ್ಕೆ ಅನ್ನಲು, ಅವು ಕವಿ ಬರೆದ ಕಗ್ಗತ್ತಿರಿ ಅನ್ನಲು. ನೀನೇ ಹೇಳು ದೇವಾ, ನೀನೇ ಹೇಳು. ವಜ್ರಕಾಂತ್, ಈ ಹಸಿರು ಟವೆಲ್ ತಾನೇ ನಿನಗೆ ಬೇಕು, ಕೊಡುತ್ತೀನಿ. ಎಚ್ಚರದಿಂದ ಕೇಳು, ಹೇಳ್ತೀನಿ. ಈ ಹಸಿರು ಟವೆಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮಲಿಕುಲದ ಹಸಿರು. ಇದನ್ನು ರೈತರ ಉದ್ಧಾರಕ್ಕೆ ಬೆಳೆಸಬೇಕೇ ವಿನ ನಿನ್ನ ಕೆಟ್ಟ ಮಾರ್ಗಕ್ಕೆ ಏನಾದರೂ ಬೆಳೆಸಿದರೆ ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಸರಿ. ಎದ್ದ ಬಂದ ಎದಿಗೆ ಓದುತ್ತೀನಿ ಹುಷಾರ್. ಮೊದಲು ನೀನು ಹುಟ್ಟಿರೋ ಬಟ್ಟೆಯನ್ನು ಬಿಚ್ಚಿ ಇಲ್ಲಿಂದ ಹೊರಟು ಹೋಗು ಮೊದಲೇ. ಜೀವನ ಬಾಳಿಗೆ ಯಾರು ಮಾಡಿದ
ಹೋಗು ಚಾರ್ಲಿ ಹೋಗು. ಆ ಮಗ ಎಲ್ಲಿ ಹೋಗುತ್ತಾನೆ ಏನು ಮಾಡುತ್ತಾನೆ ಎಂದು ಸ್ವಲ್ಪ ಗಮನಿಸ ಆ ಮಗನಿಗೆ. ಗಣ್ಯಾರ ನೀವು ಅವನ ಕಾಳಜಿನ ಬಿಡಲ್ಲ. ಈ ಮಗ ಎಲ್ಲಿಗೆ ಹೋತಾನ ಏನು ಮಾಡ್ತಾನಂತ ಈ ನನ್ನ ಮೊಬೈಲ್ದಾಗ ಫೋಟೋ ತೆಗೆದು ನಿಮ್ಮ ವಾಟ್ಸಪ್ಗೆ ಸೆಂಡ್ ಮಾಡ್ತೇನ್ರಿ. ನಾ ಏನು ಬರ್ತೇನ್ರಿ. ಸಿಂಚನ, ಇಷ್ಟು ದಿನ ನಾವು ಕಳ್ಳ ಪ್ರೇಮಿಗಳಾಗಿ ಲಾಜ್ ರೆಸ್ಟೋರೆಂಟಲ್ಲಿ ಇಬ್ಬರು ಮೈಮನ ತಳಿಸುತ್ತಿದ್ದೆವು. ಆದರೆ ಇಂದು ಈ ನಮ್ಮ ಅರಮನೆಯಲ್ಲಿ ನಮ್ಮದೇ ದರ್ಬಾರ ಅಲ್ವೇ? ಬಾ ನನ್ನ ಒಲವಿನ ಮಂದಾರದ ಹೂವೆ, ನರಿಸು ಬಾ. ಹೌದು ರಾಜ, ಇವತ್ತಿನಿಂದ ಫ್ರೀ ಬರ್ಡ್ ಆಗಿ ಹಾಯಾಗಿ ಈ ಮನೆಯಲ್ಲಿರೋಣ. ಏನಂತೀರಾ? ಬನ್ನಿ ರಾಜ. ಇಚ್ಛೆನಂತೆ ಆಗಲಿ ರಾಣಿ.